गुरुराय राघवेन्द्राय सत्यधर्मरताय च। ನಮಸ್ಕಾರ ವೀಕ್ಷಕರೇ, ಶುಭೋದಯ. ಗುರುಮಾತಾ ಗುರುವಾಣಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ಸುಧಾ ಗೌಡ. ವೀಕ್ಷಕರೇ, ಇವತ್ತು ಗುರುವಾರ, ಗುರುರಾಯರ ಭಕ್ತರಿಗಂತೂ ಬಹಳ ಇಷ್ಟವಾದಂತಹ ದಿನ. ಹಾಗಾಗಿ ಬೆಳಗಿನಿಂದ ಇವತ್ತು ವಿಶೇಷವಾದಂತಹ ಪೂಜೆ ಅಲಂಕಾರಗಳೆಲ್ಲವೂ ಕೂಡ ಎಲ್ಲರ ಮನೆಯಲ್ಲೂ ಶುರುವಾಗಿರುತ್ತೆ. ಬಹಳ ಪ್ರಮುಖವಾಗಿ ರಾಯರ ಭಕ್ತರಿಗೆ ಬಹಳ ಖುಷಿ ಕೊಡುವಂಥ ದಿನ, ಒಂದು ನೆಮ್ಮದಿ ಸಂತೋಷವನ್ನು ತರುವಂಥ ದಿನ. ಹಾಗಾಗಿ ಇವತ್ತು ಗುರುರಾಯರು ಎಲ್ಲರಿಗೂ, ಅವರ ಭಕ್ತರಿಗೆ ಒಳ್ಳೆಯದನ್ನು ಮಾಡಲಿ ಅಂಥೇಳಿ ನಾವು ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುರಾಯರ ಮಹಿಮೆ ಬಗ್ಗೆ ಗುರುವಾರ ಮಾತನಾಡೋದು ನಮ್ಮೆಲ್ಲರಿಗೂ ಅದೃಷ್ಟ ಅಂತಲೇ ಹೇಳ್ಬೋದು. ಯಾಕಂದರೆ ರಾಯರ ಮಹಿಮೆ ಪವಾಡಗಳನ್ನು ನಾವು ಆವಾಗ ಕೇಳ್ತಲೇ ಇರ್ತೀವಿ. ಹಾಗಾಗಿ ಇವತ್ತೂ ಕೂಡ ನಮ್ಮ ಜೊತೆ ಇರುವಂಥ ಗುರುಮಾತಾ ಅವರ ಜೀವನದಲ್ಲಿ ರಾಯರು ಯಾವೆಲ್ಲ ರೀತಿಯಾಗಿ ಪವಾಡಗಳನ್ನು ಕಂಡಿದ್ದಾರೆ, ರಾಯರು ಯಾವ ರೀತಿ ಅನುಗ್ರಹ ಮಾಡಿದ್ದಾರೆ, ಹಾಗೆ ಬರುವಂಥ ಭಕ್ತರಿಗೆ ಅವರ ಸಮಸ್ಯೆಗಳಿಗೆ ಯಾವ ರೀತಿಯಾಗಿ ಪರಿಹಾರಗಳನ್ನು ಕೊಡ್ತಿದ್ದಾರೆ, ಇದರೆಲ್ಲದರ ಬಗ್ಗೆ ಮಾತನಾಡ್ತಾ ಹೋಗೋಣ. ಹಾಗೆ ನೀವು ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಬೋದು. ನಿಮ್ಮ ಧ್ವನಿಯ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಸೂಕ್ತವಾದಂಥ ಪರಿಹಾರಗಳನ್ನು ಗುರುಮಾತಾ ಅವರು ತಿಳಿಸ್ಕೊಡ್ತಾರೆ. ಹಾಗೆ ನೀವು ಗುರುಮಾತಾ ಅವರನ್ನ ನೇರವಾಗಿ ಕೂಡ ಭೇಟಿ ಮಾಡ್ಬೋದು. ನಮ್ಮ ಟಿ ವಿ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ನೇರ ಭೇಟಿಗಾಗಿರುವಂಥ ನಂಬರ್ ನೋಟ್ ಮಾಡಿಕೊಂಡು ಹೋಗಿ ಅವರನ್ನು ನೀವು ಮೀಟ್ ಮಾಡ್ಬೋದು. ಆರ್ ಆರ್ ನಗರದಲ್ಲಿ ಅವರ ಆಫೀಸ್ ಇರೋದು, ಅಲ್ಲೇ ಒಂದಷ್ಟು ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಡ್ತಾರೆ. ನೀವು ದೂರದಲ್ಲಿದ್ದೀರಾ ಅಂತಂದರೆ ನಿಮ್ಮ ಮನೆಗೂ ನೀವು ಅವರನ್ನು ಕರೆಸ್ಕೊಂಡು ಅಲ್ಲೂ ಕೂಡ ಪೂಜೆ ಸಂಕಲ್ಪಗಳನ್ನು ಮಾಡಿಸ್ಕೊಳ್ಬೋದು. ಬನ್ನಿ, ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಗುರುಮಾತಾ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಅಮ್ಮ ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ಗುರುವೇ ಶರಣಂ. ಎಲ್ಲರಿಗೂ ನಮಸ್ಕಾರ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಂತ್ರಾಲಯ ಮಹಾನ್ ಗುರು ರಾಘವೇಂದ್ರ ಸ್ವಾಮಿನ ಎಷ್ಟು ನಾವು ಪೂಜೆ ಮಾಡಿದ್ರೂ ಸರಿ, ಎಷ್ಟೇ ನಾವು ಆ ಭಗವಂತನ ಬೇಡ್ಕೊಂಡ್ರೂ ಸರಿ, ಆ ಭಗವಂತನ ಅನುಗ್ರಹ ಆಶೀರ್ವಾದ ಸಂಕಲ್ಪ ಸದಾಕಾಲ ಎಲ್ಲ ಜೀವರಾಶಿಗೂ ಇರಬೇಕು. ನಾವು ಬೇಡ್ತಾ ನಮಗೂ ಸಹ ಬರಬೇಕು. ನೋಡಿ, ಅದು ಹೇಗೆ ಅಂತಂದರೆ, ರಾಘವೇಂದ್ರ ಸ್ವಾಮಿನ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಸಾಕು, ಖಂಡಿತ ಬಂದೇ ಬರ್ತಾರೆ ಅನ್ನೋ ಅಂಥದ್ದು ಇದೆ. ಹಾಗಾಗಿ ಹೇಗೆ ಅಂತಂದರೆ, ಭಕ್ತರು ನೋಡಿ, ಅವ್ರು ಯಾವ ಕಾಲಕ್ಕೂ ಬಿಟ್ಕೊಡಲ್ಲ. ಎಂಥ ಸಮಸ್ಯೆಗಳಲ್ಲೇ ಇರಲಿ, ಅವ್ರು ಎಂಥ ಇದರಲ್ಲೇ ಇರಲಿ, ಕಷ್ಟದಲ್ಲೇ ಇರಲಿ, ಆ ಭಗವಂತ ಹೋಗಿ ಖಂಡಿತ ಕಾಮಧೇನು ಕಲ್ಪವೃಕ್ಷ ಖಂಡಿತ ಕಾಪಾಡ್ತಾರೆ. ನೋಡಿ, ಮಂತ್ರಾಲಯ ಮಹಾಂತರ ಯಾರೂ ಇರೋಕ್ಕೆ ಸಾಧ್ಯ ಇಲ್ಲ. ಯಾವ ಮಹಾನ್ಗಳು ಸಾರಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದರೆ, ಅಷ್ಟು ಅವರ ಅವತಾರ ಮಹಾಪುರುಷ, ಅವರ ಅವತಾರ ಮಹಾಪುರುಷನಿಂದ ಬಂದಿರೋದ್ರಿಂದ ಅವ್ರಿಗೆ ಎಲ್ಲನೂ ಒಂದು ಜೇನುತುಪ್ಪ ತಿಂದ ಹಾಗೆಯೇ ಅಷ್ಟು ಈಸಿಯಾಗಿ ನಮ್ಮ ಕಷ್ಟಗಳನ್ನ ದೂರ ಮಾಡ್ತಾರೆ. ಆ ಭಗವಂತನಿಂದ ನಾವು ಬೇಕಾದಷ್ಟು ಪಡ್ಕೋಬೋದು. ಅದೇ ರೀತಿ ನಾವು ಯಾವ ರೀತಿ ಇದ್ದರೆ ನಮಗೆ ಯಾವ ದಾರಿ ತೋರಿಸ್ತಾರೆ ಅನ್ನೋಂಥದ್ದಕ್ಕೂ ಸಹ ಆ ಭಗವಂತನಿಗೆ ಗೊತ್ತಿರುತ್ತೆ. ಹಾಗಾಗಿ ನಮ್ಗೆ ಸಿಗೋ ಅಂಥ ದಾರಿನೂ ಎಂಥದ್ದೇ ಆಗಿರಲಿ, ಕಲ್ಲಾಗಲಿ ಮುಳ್ಳಾಗಲಿ, ಯಾವುದೇ ನಮಗೆ ತೊಂದರೆಗಳು ಕೊಡ್ತಾ ಇದ್ದಾರೆ, ನಾವು ಇರೋಕ್ಕೆ ಸಾಧ್ಯ ಇಲ್ಲ, ನಾವಿರೋ ಅಂಥ ಜಾಗದಲ್ಲೇ ನಾವು ಕಷ್ಟನ ಅನುಭವಿಸ್ತಾ ಇದ್ದೀವಿ ಅಂತ ಅನ್ನೋರು ಸಹ ಬನ್ನಿ, ಎಂಥದ್ದೇ ಆಗಿರಲಿ ಖಂಡಿತ ನಾನು ಸರಿ ಮಾಡ್ತೀನಿ ರಾಘವೇಂದ್ರ ಸ್ವಾಮಿ ಆಶೀರ್ವಾದದಿಂದ. ನೋಡಿ, ಮಂತ್ರಾಲಯ ಮಹಾನ್ ಖಂಡಿತ ಎಂಥದ್ದೇ ಆಗಿರಲಿ, ಒಂದು ಕಲ್ಲಂಗೆ ಕಷ್ಟ ಇದ್ರೂ ಸಹ ತುಂಗಾಭದ್ರಾ ನದಿ ನೀರಿನಿಂದ ಅದು ಕರಗಿಸ್ತಾರಂತೆ. ಹಾಗಾಗಿ ಅವರಲ್ಲಿರೋಂಥ ಒಂದು ಶಾಂತತೆಯಿಂದನೇ ನಮಗೆಲ್ಲನೂ ಸಿಗುತ್ತೆ. ಅವ್ರ ಥರ ನಾವು ಶಾಂತತೆ ಆಗಬೇಕು. ಅದೇ ರೀತಿ ನಾವೇನೇ ಮಾಡಲಿ ನಮ್ಮಲ್ಲಿ ಫಸ್ಟು ಬರಬೇಕಾಗಿರೋದು ನ್ಯಾಯ ಧರ್ಮ, ಸತ್ಯ ಧರ್ಮ. ಅದೇ ರೀತಿ ನಿಷ್ಠೆಯಿಂದ ನಮ್ಮಲ್ಲಿ ನಂಬಿಕೆ ಇರೋರು ಖಂಡಿತ ಭಗವಂತನ ನಂಬ್ತೀವಿ. ಅದೇ ರೀತಿ ಭಕ್ತಿಯಿಂದ ಪೂಜೆ ಮಾಡಿದ ಸತ್ಯ ಆದರೆ ಖಂಡಿತ ಭಗವಂತ ನಮ್ಮನ್ನು ಕರ್ಸ್ಕೋತಾರೆ. ನೋಡಿ, ಎಲ್ಲ ಭಗವಂತನ ಹತ್ರನೂ ಈಸಿಯಾಗಿ ಹೋಗ್ಬಿಡ್ಬೋದು. ಆದರೆ ನಮ್ಮ ರಾಘವೇಂದ್ರ ಸ್ವಾಮಿ ಹತ್ರ ಮಾತ್ರ ಖಂಡಿತ ಅವ್ರು ಕರೀದಿರ, ಅವ್ರು ಪರ್ಮಿಷನ್ ಕೊಡ್ದಿರ ಅವ್ರನ್ನ ಹೋಗಿ ದರ್ಶನ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತ ಅಂದರೆ, ಸಾಧ್ಯ ಇಲ್ಲ ಅಂದರೆ ಅವರಾಗಿ ನಮ್ಮನ್ನು ಕರಿಬೇಕಂತೆ. ನಿನ್ನನ್ನು ನಾನು ನೋಡಬೇಕು ಬಾ ಭಕ್ತ ಅಂತ ಕರೆದ್ರೆ ಮಾತ್ರ ಅಂತೆ ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯ. ಯಾಕೆಂದರೆ ಅವರು ಅಷ್ಟೊಂದು ಜೇನುತುಪ್ಪ ಥರ. ಅವ್ರನ್ನ ಪೂಜೆ ಮಾಡ್ತಾ 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 ಆ ಜೇನುತುಪ್ಪ ತಿಂದ ಹಾಗೇ ಅರ್ಥ ಆಗುತ್ತೆ ನಮ್ಗೆ. ನೋಡಿ, ಈಗ ಹೇಗೆ ಅವ್ರನ್ನ ಪೂಜೆ ಮಾಡೋದು, ಭಕ್ತಿಯಿಂದ ಅವ್ರನ್ನ ಹೇಗೆ ಹೊಲಿಸ್ಕೊಳ್ಳೋದು, ಯಾವ ಕಷ್ಟನೂ ಇಲ್ಲ, ಯಾವ ನಷ್ಟನೂ ಇಲ್ಲ. ನಿಮ್ಮಿಂದ ಏನಾಗುತ್ತೋ ಅದನ್ನು ದಾನ ಧರ್ಮ ಮಾಡಿ. ಅದೇ ರೀತಿ ರಾಘವೇಂದ್ರ ಸ್ವಾಮಿಗಳು ಎಷ್ಟು ಶಾಂತತೆ ಇದೆಯೋ ಅಷ್ಟು ಶಾಂತತೆ ಖಂಡಿತ ನಮಗೂ ಸಹ ಬರುತ್ತೆ. ಆ ಶಾಂತತೆ ಬಂದಮೇಲೆ ಭಕ್ತಿಯಿಂದ ಪೂಜೆ ಮಾಡುವಾಗ ಖಂಡಿತ ಕಣ್ಣು ತುಂಬಿಸ್ಕೊತೀವಿ. ನೋಡಿ, ಭಕ್ತಿಯಿಂದ ಪೂಜೆ ಮಾಡಿದಾಗ ರಾಯರಲ್ಲಿ ಬಂದಿದ್ದಾರೆ ಅಂತ ಹೇಗೆ ನಮಗೆ ಸೂಕ್ಷ್ಮ ಸಿಗುತ್ತೆ ಅಂದರೆ, ನಮಗೇ ಗೊತ್ತಿಲ್ದಿರ ನಮ್ಮ ಮನಸ್ಸು ನಗುತ್ತೆ.
ನಮಗೆ ಗೊತ್ತಿರೋದಿಲ್ಲ ಮನಸ್ಸು ನಗುತ್ತೆ. ಯಾವಾಗೆ ಮನಸ್ಸು ನಗುತ್ತಾ? ನಾವು ತಾನೇ ನಗಬೇಕು, ಮನಸ್ಸು ಯಾಕೆ ನಗುತ್ತೆ ಅಂತ ಒಂದು ಸಂಶಯ ಸಹ ಬರ್ಬೋದು. ಹೇಗೆ ಅಂತ ಅಂದರೆ ನಮ್ಮ ಮನಸ್ಸು ಎಷ್ಟು ಖುಷಿಯಿಂದ ಇರುತ್ತೋ, ಎಷ್ಟು ಒಳ್ಳೊಳ್ಳೆ ಮಾತುಗಳು ನಮ್ಮಿಂದ ಬರುತ್ತೋ ಆವಾಗಲೇ ರಾಯರು ಬಂದು ನೆಲೆ ಆಗಿದ್ದಾರೆ ಅಂತ ಅರ್ಥ. ಅದೇ ರೀತಿ ನೋಡಿ, ನಮ್ಮ ದೇಹದಲ್ಲಿ ಎಂಥದ್ದೇ ಆಗಿರಲಿ, ಏನೇ ಆಗಿರಲಿ, ನಮ್ಮ ಕಷ್ಟಪಡ್ತಾ ಇದ್ದೀವಿ ಅಂದ್ರೂ ಸಹ ಅವ್ರ ಮೃತ್ತಿಕೆಯಿಂದನೂ ಸರಿಪಡಿಸ್ಬೋದು. ಅವ್ರ ಗಂಧೋದಕದಿಂದ, ಪಾದೋದಕದಿಂದ, ಅವ್ರ ಅಕ್ಷತೆಯಿಂದ ಹೇಳಕ್ಕೆ ಸಾಧ್ಯನೇ ಇಲ್ಲ. ಈಗ ಹೋಗ್ತಾ ಇರುತ್ತೆ ಹೇಳ್ಕೊಂಡು ಹೋದರೆ. ಹಾಗಾಗಿ ರಾಘವೇಂದ್ರ ಸ್ವಾಮಿನ ನಂಬಿ, ಖಂಡಿತ ನಂಬಿ ಅಂತ ಹೇಳಲ್ಲ, ಎಲ್ರಿಗೂ ನಂಬಿಕೆ ಬೇಕಾದಷ್ಟಿದೆ. ಆದ್ರೂ ಸಹ ಹೇಳ್ತೀನಿ, ನಮ್ಮ ನಾಡಲ್ಲಿ ಗುರುವೇ ಶರಣಂ. ಓಕೆ, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ, ನಮಸ್ತೆ. ನಮಸ್ಕಾರ. ನಮಸ್ತೆ ಸರ್, ತಮ್ಮ ಹೆಸರು? ಅಮರೇಗೌಡ ಮೇಡಮ್. ನನ್ನ ಹೆಸರು ಏನ್ ಹೆಸರು ಸರ್? ಅಮರೇಗೌಡ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ ಸರ್? ರಾಯಚೂರು ಮೇಡಮ್. ರಾಯಚೂರಿನಿಂದ. ಕಾರ್ಯಕ್ರಮ ನೋಡ್ತಾ ಇದ್ದೀರಾ? ಹೌದು ಮೇಡಮ್, ಲೈವ್ ನೋಡ್ತಾ ಇದ್ದೀನಿ. ರಾಯರ ಭಕ್ತರಾ ನೀವು? ರಾಯರ ಭಕ್ತ ಮೇಡಮ್. ನಾವು ವಾರ ದೀಪ ಪೂಜೆ ಮಾಡಿ, ದೀಪ ಪೂಜೆ ಮಾಡಿ, ನಮ್ಗೆ ತುಂಬಾ ಇಷ್ಟ ರಾಯರ. ಹಂಗಾಗಿ ಮೇಡಮ್ ನಾವು ಲೈವ್ ನೋಡಕತ್ತೀವಿ. ನೀವು ಓಕೆ, ಮಾತಾಡಿ. ಗುರುಮಾತಾ ಅವ್ರು ಇದ್ದಾರೆ, ಮಾತಾಡಿ. ಏನಾದ್ರು ಸಮಸ್ಯೆಗಳಿದ್ರೆ ಹೇಳ್ಕೊಳ್ಳಿ. ನಮಸ್ಕಾರ ಸರ್, ಹೇಳಿ ಸರ್. ನಮಸ್ಕಾರ ಸರ್, ಹೇಳಿ ಸರ್. ನಮ್ದೇನು ಸ್ವಲ್ಪ ಮಗ 10th ಎಕ್ಸಾಮ್ ಬರೆದ. ಎಕ್ಸಾಮ್ ಬರೆದಿದ್ದಾರೆ 10th. ಮಗಳ ಗಂಡು ಮಗನ ಹೆಣ್ಮಗುನ? ಗಂಡು ಮಗ ನಿತಿನ್ ಕುಮಾರ್ ಅಂತ ಹೇಳಿ ಅಮ್ಮ 10th ಎಕ್ಸಾಮ್ ಬರೆದಾನೆ ಇವಾಗ. ಅವನ್ಗೆ ಅವಾಗವಾಗಲೇ ಆರೋಗ್ಯ ತಪ್ತಾ ಇರುತ್ತಾ? ಸ್ವಲ್ಪ ಎದುರಾಡೋ ಜಾಸ್ತಿ, ಸುಸ್ತು ಜಾಸ್ತಿ ಮೇಡಮ್. ಖಂಡಿತ ನೋಡಬೇಕು, ಅದು ENT ಡಾಕ್ಟ್ರನ್ನ ನೀವು ನೋಡಬೇಕು. ಅವ್ನಿಗೆ ಆರೋಗ್ಯ ಸಮಸ್ಯೆ ಇದೆ ಸ್ವಲ್ಪ, ಖಂಡಿತ ಆರೋಗ್ಯ ನೋಡಬೇಕು. ಅದೇ ರೀತಿ ಅವ್ನು ಚೆನ್ನಾಗಿ ಮಾರ್ಕ್ ತೊಗೊತಾನೆ, ಏನು ತೊಂದರೆ ಇಲ್ಲ, ಮಾರ್ಕ್ ತೊಗೊತಾನೆ, ಚೆನ್ನಾಗಿ ಬರಿತಾನೂ ಸಹ, ಬರೆದಿದ್ದಾನೆ. ಯಾವ ಕಾರಣಕ್ಕೂ ಸರಿ ನೀವು ಎಂಥದ್ದೇ ಆಗಿರಲಿ ಅವನ್ನ ಸಪ್ರೇಟಾಗಿ ಬಿಡಬೇಡಿ. ಸ್ವಲ್ಪ ಗಾಳಿ ಸಹ ಅವನ ದೇಹದಲ್ಲಿದೆ, ನೀವು ಕರ್ಕೊಂಡೋಗಿ ಮಂತ್ರಾಲಯದಲ್ಲಿ ಕರ್ಕೊಂಡೋಗಿ ಭಗವಂತನ ದರ್ಶನ ಮಾಡಿಸ್ಕೊಂಡು ಭಗವಂತನಿಗೆ ಒಂದು 4 ರೌಂಡು ಪ್ರದಕ್ಷಿಣೆ ಮಾಡಿಸಿ. ತುಂಬ ಸಂತೋಷ. ನೋಡಿ, ನೀವು ಅಲ್ಲೇ ಮಂತ್ರಾಲಯದಿಂದ ಪಕ್ಕದಲ್ಲೇ ಇದ್ದೀರಾ, 1 hour ಟ್ರಾವೆಲಲ್ಲಿ ಹೋಗೋ ಅಂಥವ್ರು ಅಲ್ಲಿಂದ ಕರೆದು ಮಾತಾಡ್ತಾ ಇದ್ದೀರಾ ಅಂದರೆ ರಾಯರ ಹತ್ರ ಮಾತಾಡಿದೆ ಅಷ್ಟೇ ನನಗೂ ಖುಷಿನೂ ಸಹ. ಖಂಡಿತ ಇವತ್ತು ಗುರುವಾರ ಆಗಿದೆ, ಮಗ ಬರ್ತಾನೋ ಇಲ್ವೋ, ಖಂಡಿತ ನೀವು ಹೋಗ್ಬಿಟ್ಟು ಬನ್ನಿ. ಹೋಗ್ಬಿಟ್ಟು ಭಗವಂತನಿಗೆ ಒಂದು ನಂದಾದೀಪ ಹಚ್ಬಿಟ್ಟು ಬನ್ನಿ ಅವನ ಹೆಸರಲ್ಲಿ. ಸರಿ, ಯಾಕೆ ಸರಿ. ನಿಮ್ಮ ವಾಯ್ಸು, ಮೊಬೈಲಿನ ವಾಯ್ಸ್ ಕಮ್ಮಿ ಮಾಡ್ಕೊಂಡು ಮಾತಾಡಿ, ಸರಿಯಾಗಿ ಕೇಳಿಸ್ತಾ ಇಲ್ಲ. ಅಮ್ಮ ಇನ್ನೊಂದು ಸ್ವಲ್ಪ ಮನೆ ಸ್ವಲ್ಪ ರಿಪೇರಿ ಮಾಡಕ್ಕೆ ಸ್ವಲ್ಪ ಆಗ್ತಿಲ್ಲ. ಯಾಕೆ ಕೆಲಸ ಸ್ಟಾಪ್ ಆಗೈತೆ, ಸ್ವಲ್ಪ ಏನೋ ಗೊತ್ತಾಗ್ತಲ್ಲ. ಎಲ್ಲ ಅನುಕೂಲ ಆಗುತ್ತೆ, ಹೋಗಿ ಬನ್ನಿ. ಒಂದು ಸಮಯ ಆದರೆ ಖಂಡಿತ ಬೆಂಗಳೂರಿಗೆ ಬನ್ನಿ. ರಾಜರಾಜೇಶ್ವರಿ ನಗರದಲ್ಲಿ ನಾವು ಇದ್ದೀವಿ, ಎಲ್ಲ ಅನುಕೂಲತೆ ನಾನು ಮಾಡಿಕೊಡ್ತೀನಿ. ಅದೇ ರೀತಿ ರಾಯಚೂರಲ್ಲಿ ತುಂಬ ಜನ ಫೋನ್ ಮಾಡ್ತಾ ಇದ್ದೀರಾ, ನನಗೆ ತುಂಬಾ ಖುಷಿ ಆಗ್ತೈತೆ. ಗುಲ್ಬರ್ಗ, ರಾಯಚೂರು ಹತ್ರನೂ ಸಹ ಯಾವುದೋ ವಿಲೇಜ್ ಸಹ ಹೇಳಿದ್ರು, ಮಹಾಲಕ್ಷ್ಮಿ ಇರೋಂಥ ಕಲ್ಲೂರು ಮಹಾಲಕ್ಷ್ಮಿ, ಅಲ್ಲಿಂದನೂ ಸಹ ಫೋನ್ ಮಾಡಿದರು. ತುಂಬಾ ಖುಷಿ ಆಗ್ತಾ ಇದೆ. ಯಾಕೆ ಅಂತ ಅಂದರೆ ಕಲ್ಲೂರು ಮಹಾಲಕ್ಷ್ಮಿಗೂ ರಾಯರಿಗೂ ಬಂಧ ಇದೆ ನೋಡಿ. ಆ ತಾಯಿನ ಪ್ರತಿಷ್ಠೆ ಮಾಡಿ ಪೂಜೆ ಮಾಡ್ಕೊಂಡು ಬಂದಿರಾ ಅಂತ ನಮ್ಮ ರಾಯರು, ಆ ತಾಯಿ ಸಹ ದರ್ಶನ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದೂ ಸತ್ಯನೇ. ತುಂಬಾ ಖುಷಿ ಆಯಿತು. ಎಲ್ಲ ಅನುಕೂಲ ಆಗುತ್ತೆ. ತುಂಬ ಸಂತೋಷ, ನಮಗೂ ಅಷ್ಟೇ ಖುಷಿ. ಯಾಕೆಂದರೆ ನನಗೆ ರಾಯರ ಭಕ್ತರು ಅಂತ ಅಂದ್ರೇ ಸಾಕು. ರಾಯರ ಸ್ಥಾನದಲ್ಲೇನೆ ಅವ್ರನ್ನ ನಾನು ಇಟ್ಕೊತೀನಿ. ಖಂಡಿತ ತುಂಬಾ ಖುಷಿ ಆಯಿತು. ಸರಿ. ರಾಘವೇಂದ್ರ ಸ್ವಾಮಿ ಅನುಗ್ರಹ ಆಶೀರ್ವಾದ ಸದಾಕಾಲ ನಿಮ್ಮ ಕುಟುಂಬಕ್ಕಿರಲಿ. ಗುರುವೇ ಶರಣಂ. ನಮಸ್ಕಾರ. ಸರಿ, ಮನೆ ಶುರು ಮಾಡ್ಲಾ, ಕೆಲಸ ನಿಂತೋಗಿದೆ ಅಂತ ಕೇಳ್ತಿದ್ದಾರೆ. ಶ್ರಾವಣಕ್ಕೆ ಸ್ಟಾರ್ಟ್ ಮಾಡಿ. ಈಗ ಬೇಡ, ಶ್ರಾವಣಕ್ಕೆ ಸ್ಟಾರ್ಟ್ ಮಾಡಿ.
ಹೌದಮ್ಮ. ಹಾಗೆ ಇಮಿಡಿಯೇಟಾಗಿ ಮಾಡಬೇಕು, ನಮಗೆ ತೊಂದರೆ ಇದೆ ಅನ್ನೋದಾದರೆ ಒಂದು ಇಡೀ ಮಣ್ಣನ್ನು ತಗೊಬನ್ನಿ ನನ್ನ ಹತ್ರ, ಅದನ್ನು ನಾನು ಮಂತ್ರಿಸ್ಕೊಡ್ತೀನಿ. ಯಾವ ಟೈಮಲ್ಲಿ ಮಾಡಿದ್ರೆ ನೀವು ಒಳ್ಳೆಯದು ಅಂತ ಅನ್ನೋದು ನನಗೆ ಸೂಕ್ಷ್ಮೆ ಸಿಗುತ್ತೆ. ಸೂಕ್ಷ್ಮೆ ಮುಖಾಂತರ ಖಂಡಿತ ನಿಮ್ಗೆ ಹೇಳ್ತೀನಿ, ಸ್ಟಾರ್ಟ್ ಮಾಡಿ. ಆಯ್ತಮ್ಮ. ಅದೊಂದು ನಮ್ಗೆ ಜಾಬ್ ಮಾಡಿದ್ರೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗೈತೆ ಮೇಡಮ್. ಅಮ್ಮ ನನಗೆ ಸ್ವಲ್ಪ ಇದು ಮಾಡಕತ್ತಾರ. ಓಕೆ, ಒಳ್ಳೇದು ನನಗೆ ಊಟ ಮಾಡಕತ್ತಾರ ಅಮ್ಮ. ಹಾಂ ಎಲ್ಲನೂ ಅನುಕೂಲ ಆಗುತ್ತೆ ರೀ, ಚಿಂತೆ ಮಾಡಬೇಡಿ. ಬನ್ನಿ, ಒಂದು ಯಂತ್ರನೂ ಸಹ ಮಾಡಿಕೊಡ್ತೀನಿ ನಾನು. ಅದನ್ನು ನೀವು ತಗೊಂಡೋಗಿ ಮನೆಯಲ್ಲೂ ಸಹ ಇಟ್ಕೊಂಡು ಪೂಜೆ ಮಾಡ್ಬೋದು, ಅಥವಾ ದೇಹದಲ್ಲಿ ಸಹ ಹಾಕ್ಕೋಬೋದು. ಖಂಡಿತ ಒಳ್ಳೆಯದಾಗುತ್ತೆ. ಸರ್ವನು ಸಿದ್ಧಿ ಆಗಲಿ ನಿಮಗೆ. ಆ ಭಗವಂತನ ಆಶೀರ್ವಾದ ಸರ್ವ ಇಷ್ಟಾರ್ಥಕಾರಿ ಸಿದ್ಧಾರ್ಥಂ ಸರ್ವಾರ್ಥ ಕಾರ್ಯ ಪ್ರಾಪ್ತ್ಯರ್ಥಂ. ಒಳ್ಳೆಯದಾಗಲಿ. ಆ ಭಗವಂತನ ಆಶೀರ್ವಾದ ಸದಾಕಾಲ ನಿಮಗೂ ನಿಮ್ಮ ಕುಟುಂಬಕ್ಕೂ ಇರಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಗುರುವೇ ಶರಣು. ನಮಸ್ಕಾರ. ನಮಸ್ಕಾರ. ಓಕೆ ಸರ್, ಧನ್ಯವಾದಗಳು ಕರೆ ಮಾಡೋದಕ್ಕಾಗಿ. ನಾವು ಗುರುಮಾತವ್ರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತಂದರೆ TV ಸ್ಕ್ರೀನಲ್ಲಿ ನಂಬರ್ ಇದೆ, ನೋಟ್ ಮಾಡ್ಕೊಳ್ಳಿ. ಸಾಧ್ಯ ಆದರೆ ಬೆಂಗಳೂರಿಗೆ ಬನ್ನಿ. ಗುರುಮಾತ ಅವರು ಹೇಳಿದ ಹಾಗೆ ಒಂದಷ್ಟು ಅನುಕೂಲಗಳನ್ನು ಖಂಡಿತ ಅವರು ಮಾಡಿಕೊಡ್ತಾರೆ. ಅದನ್ನು ಫಾಲೋ ಮಾಡಿ, ಖಂಡಿತ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಅಮ್ಮ, ಇನ್ನು ಇವತ್ತು ಗುರುವಾರ, ವಿಶೇಷವಾದಂಥ ದಿನ. ನಿಮಗೆ ಗುರುವಾರ ಎಷ್ಟು ವಿಶೇಷವಾದಂಥ ದಿನ? ಏನೇನು ಮಾಡ್ತೀರಾ ಇಡೀ ದಿವಸ? ಖಂಡಿತ ನೋಡಿ, ನಾನು ಗುರುವಾರ ಮಾತ್ರ ಎದ್ದೊಳ್ಳೋದೆ ಒಂದು 4:45 ಗಂಟೆ ಒಳಗಡೆ ಎದ್ದೊಳ್ಬಿಡ್ತೀನಿ. ಕಾರಣ ನನಗೆ ಎಚ್ಚರ ಆಗ್ಬಿಡುತ್ತೆ. ಗುರುವಾರ ಬಂತು ಅಂದರೆ ಏನೋ ನಾನು ಹುಟ್ಟಿದ ಹಬ್ಬಕ್ಕಿಂತ ದೊಡ್ಡ ಒಂದು ವಿಶೇಷ ಇದ್ದ ಹಾಗೆ. ರಾಯರ ಹತ್ರ ಹೋಗಿ ಫಸ್ಟ್ ಎದ್ದಿದ ತಕ್ಷಣ ರಾಯರ ಹತ್ರ ಹೋಗಿ, ಯಾವಾಗಲೂ ಮೊಬೈಲಲ್ಲಿ ಇರುತ್ತೆ, ಇದ್ರೂ ಸಹ ಹೋಗಿ ಒಂದು 2 ನಿಮಿಷ ಅವ್ರ ಹತ್ರ ಕೂತ್ಕೊಂಡು ಆದಮೇಲೆ ಏನೇನು ಮಾಡಬೇಕು ಅನ್ನೋಂಥದ್ದು ಆಮೇಲೆ ಸ್ಟಾರ್ಟ್ ಮಾಡ್ಕೊತೀನಿ. ಯಾಕೆ ಅಂತಂದರೆ ನಾನು ಒಂದು ½ ಅನ್ ಅವರ್ ಸಾಕು ನನಗೆ, ಎಲ್ಲ ಪೂಜೆನೂ ಮುಗಿಸ್ಬಿಡ್ತೀನಿ. ಹಾಗಾಗಿ ಆ ಭಗವಂತನಿಗೆ ಪ್ರಾರ್ಥನೆ ಮಾಡುವಾಗ ನೋಡಿ, ಆ ಶುಭ ಮುಹೂರ್ತ ಟೈಮ್ ಅನ್ನೋದು ಅದಕ್ಕೇ 4 ಗಂಟೆಯಿಂದ ಒಂದು 5-5:30 ಒಳಗಡೆ ಎದ್ದು ಒಂದು ಮೆಡಿಟೇಷನ್ ಮಾಡೋದಾಗಲಿ, ಯೋಗ ಮಾಡೋದಾಗಲಿ, ನಿಷ್ಠೆಯಿಂದ ಕೂತ್ಕೊಂಡು ಆ ಭಗವಂತನ ಧ್ಯಾನ ನಾವು ಮಾಡ್ತಾ 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 ನಮ್ಮಲ್ಲಿ ಗಂಗೆ ನೀರು, ಬಾವಿಲೆ ಗಂಗೆ ತೆಗೆದ್ರೆ ಯಾವ ಥರ ನೀರು ಊರುತ್ತೋ ಅದೇ ಥರ ಭಗವಂತನ ಆಶೀರ್ವಾದ ಸಿಗುತ್ತೆ. ಖಂಡಿತ ಹೇಳ್ತೀನಿ, ಎಲ್ಲರೂ ಅಟ್ಲೀಸ್ಟ್ ಆದರೆ 5 ಗಂಟೆಗೆ ಎದ್ದೋಳಿ. 5 ಗಂಟೆಗೆ ಆಗಲಿಲ್ಲ ಅಂದರೆ 5:30ವರೆಗಾದರೂ ಎದ್ದೋಳಿ. 5:30ಗೆ ಎದ್ದು ಒಂದು ½ ಅನ್ ಅವರ್ ಮಾತ್ರ ಮೆಡಿಟೇಷನ್ ಮಾಡಿ. ಆ ಭಗವಂತನ ಆಶೀರ್ವಾದ ಖಂಡಿತ ಸಿಗುತ್ತೆ. ಅದೇ ರೀತಿ ನನ್ನ ಮನೇಲಿ ಮಾಡೋ ಅಂಥದ್ದು, ಭಗವಂತನಿಗೆ ಏಕಾದಶಿ ನಾಳೆ ಇದೆ ಅಂತಂದರೆ ಇವತ್ತೇ ಸಹ ಗುರುವೇ ಶರಣಂ. ಓಕೆ ಅಮ್ಮ, ಇವತ್ತು ಎಷ್ಟು ಜನ ಭಕ್ತರು ಬರ್ತಾರೆ? ಪ್ರತಿ ಗುರುವಾರ ಬರ್ತಾರಲ್ಲ, ಸೊ ಅವರಿಗೆ ಯಾವ ರೀತಿ ನೀವು ಪೂಜೆ ಸಂಕಲ್ಪಗಳನ್ನು ಹೇಳ್ತೀರಾ? ಖಂಡಿತ ನೋಡಿ, ನಮ್ಮ TV ಮುಖಾಂತರ, ಸ್ಪೀಡ್ ನ್ಯೂಸ್ ಚಾನಲ್ TV ಮುಖಾಂತರ ಬೇಕಾದಷ್ಟು ಜನ ಬರ್ತಾ ಇದ್ದಾರೆ, ಬೇಕಾದಷ್ಟು ಫೋನ್ ಮಾಡ್ತಾ ಇದ್ದಾರೆ. ನಿನ್ನೆ ಸಹ ಒಂದು ಸಂತಾನ ಭಾಗ್ಯಕ್ಕೋಸ್ಕರ ಮಾತಾಡಿದ್ದಾರೆ. ಅವ್ರು ಹೇಗೆ ಅಂತ ಅಂದರೆ ಟೆಸ್ಟ್ ಟ್ಯೂಬ್ಗೆ ಹೋಗಿ ಸಹ 3 ಟೈಮ್ ಅವ್ರಿಗೆ ಪ್ರಾಬ್ಲಮ್ ಆಗಿ ಹಾಗೆ ಮಗು ಇದಾಗಲಿಲ್ಲ, ಸೆಟ್ ಆಗಲಿಲ್ಲ. ತುಂಬಾ ಹಣ ಕಳ್ಕೊಂಡಿದ್ದೀವಿ ನಾವು. ಹೇಗೆ ರಾಯರು ನಮಗೆ ಕೊಡ್ತಾರ, ತುಂಬಾ ಕಣ್ಣೀರು ಬಿಟ್ಟರು. ಹಾಗಾಗಿ ನಾನು ಹೇಳಿದ್ದು ಒಂದೇ ಮಾತು ಅವರಿಗೆ, ನಂಬಿಕೆ ಬೇಕು, ರಾಯರಲ್ಲಿ ಭಕ್ತಿಯಿಂದ ಇರಬೇಕು. ಇದು ಮಾತ್ರ ನೀವು ಮಾಡಿ ಸಾಕು, ಬೇರೆ ಏನು ಬೇಕಾಗಿಲ್ಲ. ಖಂಡಿತ ನಾನು ಸರಿ ಮಾಡಿಕೊಡ್ತೀನಿ ಅಂತ ಅವ್ರಿಗೆ ನೋಡಿ, ನನ್ನಲ್ಲಿ ಆಗಿದ್ದಂಥ ಸಂಕಲ್ಪ ಖಂಡಿತ ಆಗುತ್ತೆ. ಮಗು ಅವರಿಗೆ 1.5 ವರ್ಷ ಟೈಮ್ ಬೇಕಾಗಿದೆ ಅಂತ ಹೇಳುವಾಗ ಅವರು ಓಕೆ ಅಂತ ಹೇಳಿದ್ದಾರೆ. ಖಂಡಿತ ಇಲ್ಲೂ ಸಹ ರಾಯರನ್ನು ಪೂಜೆ ಮಾಡಿ ಇಟ್ಟಿದ್ದೀವಿ. ಖಂಡಿತ ರಾಯರ ಭಗವಂತನ ಆಶೀರ್ವಾದ ಖಂಡಿತ ಅವ್ರಿಗೆ ಸಿಗುತ್ತೆ. ಆದಷ್ಟು ಬೇಗ ರಾಘವೇಂದ್ರ ಸ್ವಾಮಿನೇ ಅವ್ರಿಗೆ ಹೋಗಿ ಮಗುವಾಗಿ ಹುಟ್ಟಬೇಕು, ಹೆಣ್ಣಾಗಲಿ ಗಂಡಾಗಲಿ ಖಂಡಿತ ಒಂದು ಮಗು ಅವ್ರಿಗೆ ಕೊಟ್ಟರೆ ಸಾಕು ಅಂತ ನಾನು ಅವ್ರನ್ನ ಆಶೀರ್ವಾದ ಮಾಡ್ತೀನಿ. ಅದೇ ರೀತಿ ನಮ್ಮ ರಾಯರ ಅನುಗ್ರಹ ಆಶೀರ್ವಾದ ಅವ್ರಿಗೆ ಖಂಡಿತ ಹಸ್ಬೆಂಡ್ ವೈಫಿಗೆ ಖಂಡಿತ ಸಿಗಲಿ ಅಂತ, ಅವ್ರ ವಂಶ ಉದ್ಧಾರ ಮಾಡಲಿ ಅಂತ ನಾನು ಸಹ ಪ್ರಾರ್ಥನೆ ಮಾಡ್ತೀನಿ. ಅದೇ ರೀತಿ ನೋಡಿ, ಗುಲ್ಬರ್ಗ, ಬೆಳಗಾಂ ಈ ಕಡೆಯಿಂದ ಬೇಕಾದಷ್ಟು ಜನ ಕರೀತಾ ಇದ್ದಾರೆ. ಅದರಲ್ಲೂ ಗದಗವರು ತುಂಬಾ ಜನ ನೋಡ್ತಾ ಇದ್ದಾರೆ. ನನಗೆ ಖುಷಿ ಆಗ್ತಾ ಇದೆ ಹೇಳೋಕ್ಕೆ. ನೆನ್ನೆ ದಿವಸ ಒಂದು ಮಗು ಮಾತಾಡಿಬಿಟ್ಟು, ರಾಘವೇಂದ್ರ ಸ್ವಾಮಿಗೆ ನಾನು ಯಾವಾಗಲೂ ಹೋಗ್ತಾನೆ ಇರಬೇಕು, ಬರ್ತಾನೆ ಇರಬೇಕು, ನಾನು ಏನು ಮಾಡಬೇಕು ಅಂತ ಕೇಳ್ತೈತೆ. ಚಿಕ್ಕ ಪುಟಾಣಿ ಅದು. ಕೇಳುವಾಗ ನನಗೆ ನಿಜ ಹೇಳ್ತೀನಿ, ಅದೆಲ್ಲ ಕೇಳ್ತಾ ಇರುವಾಗ ವಿಡಿಯೋ ಕಾಲಿಗೆ ಬಂದುಬಿಡ್ತಾರೆ. ನಮಗೆ ತೋರಿಸಿ, ನಿಮ್ಮ ಮುಖ ತೋರಿಸಿ ಅಂತ. ಕಾರಣ ಏನು ಅಂತಂದರೆ, ಎಷ್ಟೋ ಜನ ನನ್ನ ಫೋಟೋನೂ ಸಹ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಅವರಲ್ಲಿರೋ ಅಂಥ ಭಕ್ತಿ ರಾಘವೇಂದ್ರ ಸ್ವಾಮಿ ಬಗ್ಗೆ ಹೇಳ್ತಾರೆ ಅನ್ನೋದಕ್ಕೋಸ್ಕರ ಅಷ್ಟೇ ವಿನಃ ಬೇರೆ ಏನೂ ಅಲ್ಲ. ನೋಡಿ, ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ. ನಾವು ಮನುಷ್ಯನೇ, ಭಗವಂತನೇ.
ಆ ಭಗವಂತನ ಯಾವ ರೂಪದಲ್ಲೂ ಸಹ ನೋಡ್ಬೋದು. ನೋಡಿ, ನಮ್ಮ ಪುನೀತ್ ರಾಜ್ಕುಮಾರ್ ಅವರು ದೇವತಾ ಮನುಷ್ಯ ಅಂತ ಹೇಳ್ತೀವಿ. ಅವರು ಎಷ್ಟು ರಾಘವೇಂದ್ರ ಸ್ವಾಮಿ ಭಕ್ತರಾಗಿದ್ದರು. ಹಾಗಾಗಿ ಅವ್ರ ಥರನೇ ಎಲ್ಲರೂ ಖಂಡಿತ ಇರಬೇಕು ಅಂತ ನಾನು ಆಸೆ ಪಡ್ತೇನೆ. ಯಾಕೆಂದರೆ ಒಂದು ಹ್ಯಾಬಿಟಲ್ಲಾಗಲಿ, ಅವ್ರ ದಾನ ಧರ್ಮ ಮಾಡಿದ್ದಾಗಲಿ, ಅವ್ರ ಸಾಧನೆಗಳಾಗಲಿ ಸಾಧಾರಣ ಅಲ್ಲ. ಅವ್ರ ಥರನೇ ಇರಬೇಕು, ಎಲ್ಲರೂ ಅವ್ರ ಥರ ಚೇಂಜ್ ಆಗಬೇಕು ಖಂಡಿತ. ಹಾಗಾಗಿ ಯಾಕೆ ನಾನು ದಿನನಿತ್ಯ ಅವ್ರ ಹೆಸರು ಹೇಳ್ತೀನಿ ಅಂದರೆ, ಅವರಲ್ಲಿ ಇರೋಂಥ ಭಕ್ತಿ, ಅವರಲ್ಲಿ ಇರೋಂಥ ಒಂದು ಒಳ್ಳೆತನ ಯಾರಿಗೂ ಬರಲ್ಲ. ದೇವರು ಅವರಲ್ಲೇ ಇದ್ದರು. ಅವ್ರ ದೇವ್ರ ಸ್ವರೂಪನೇ ಹೇಳಬೇಕು ಅಂತ ಅಂದರೆ. ಹಾಗಾಗಿ ನೋಡಿ, ಆ ಭಗವಂತ ಎಷ್ಟು ಒಂದು ಸ್ವರೂಪ ಅಂತ ಅಂದರೆ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ರಾಯರು ನಮ್ಮಲ್ಲಿ ಬಂದ್ಬಿಟ್ರು ಅಂದರೆ ಖಂಡಿತ ಅದು ಮಾಯೇನೆ, ನಮ್ಮನ್ನೇ ಮಾಯ ಮಾಡ್ತಾರೆ. ಅಷ್ಟು ನಮ್ಮ ಮನಸ್ಸಲ್ಲಿರೋ ಅಂಥ ಕಷ್ಟ ಆಗಲಿ, ಕಲ್ಮಶ ಆಗಲಿ ಎಲ್ಲನೂ ಶುದ್ಧವಾಗಿ ತೊಳೆದು ಬಿಡ್ತಾರೆ. ಅದು ನಮಗೇ ಗೊತ್ತಿರೋದಿಲ್ಲ. ಅದಕ್ಕೆ ಹೇಳೋದು, ನಾನು ಸಹ ಚಿಕ್ಕ ಹುಡುಗಿಲಿ ಬೇಕಾದಷ್ಟು ಕೆಟ್ಟ ಮಾತಾಡಿರ್ತೀನಿ. ನಾನು ಶ್ರೇಷ್ಠ ಅಂತ ಹೇಳೋಕ್ಕೋಗಲ್ಲ. ಕಾರಣ ಏನು ಅಂದರೆ, ಎಲ್ಲನೂ ಮುಗಿಸಿ ಬಂದಿದ್ರೆ ಮಾತ್ರನೇ ಆ ರಾಯರು ನಮ್ಗೆ ಒಲಿಯೋದು. ಅವರು ಎಷ್ಟೆಲ್ಲ ಕಷ್ಟಪಟ್ಟರು, ಭಗವಂತ ಅಷ್ಟೇ ಕಷ್ಟಪಟ್ಟವ್ರನ್ನ ಮಾತ್ರನೇ ಸೆಲೆಕ್ಷನ್ ಮಾಡ್ತಾರೆ. ಈಸಿಯಾಗಿ ಅವರು ಸೆಲೆಕ್ಷನ್ ಮಾಡಿಕೊಡೋದಿಲ್ಲ. ಕಾರಣ ಯಾಕೆ ಅಂತಂದರೆ, ಆ ಕಷ್ಟದಲ್ಲಿ, ಆ ಬಡತನದಲ್ಲಿ ಹಾಗೆ ಬೇಕಾದಷ್ಟು ಬೆಂದು ನೊಂದಿದ್ರೆ ಮಾತ್ರನೇ ಅವ್ರು ಕೈ ಕೊಟ್ಟು ನಮ್ಮನ್ನ ಎತ್ತಿ ದಡದಲ್ಲಿ ಸೇರಿಸ್ತಾರೆ ವಿನಃ ಖಂಡಿತ ಈಸಿಯಾಗಿ ನಾನು ಆರಾಮ್ಸಾಗಿದ್ದೀನಿ, ನಾನು ಕೋಟಿ ಕೋಟಿ ಹಣ ಇಟ್ಕೊಂಡಿದ್ದೀನಿ ಅಂತ ಅನ್ನೋರ ಹತ್ರ ಖಂಡಿತ ರಾಯರು ಹೋಗಲ್ಲ. ಏನೋ ಭಕ್ತನಾಗ್ಬೋದು ಅಷ್ಟೇ ವಿನಃ ಕೋಟಿ ಕೋಟಿ ಹಣನ ತೊಗೊಂಡೋಗಿ ಅವ್ರು ಉಂಡಿಲಿ ಹಾಕ್ಬೋದು, ಅಥವಾ ತೊಗೊಂಡೋಗಿ ಏನು ಬೇಕಾದರೂ ಮಾಡ್ಬೋದೇ ವಿನಃ. ಆದರೆ ಭಕ್ತನಾಗೋದಕ್ಕೆ ಸಾಧ್ಯನೇ ಇಲ್ಲ. ರಾಯರನ್ನ ಹೊಲಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ರಾಯರು ಒಲಿಯೋದು ಭಕ್ತಿಗೋಸ್ಕರ, ನಿಷ್ಠೆಗೋಸ್ಕರ, ದಾನ ಧರ್ಮ ಮಾಡೋ ಅಂಥವ್ರಿಗೆ ಮಾತ್ರನೇ ವಿನಃ ಬೇಕಾಗಿದ್ದು ನನಗಿದೆ, ಎಲ್ಲನೂ ಇದೆ ಅನ್ನೋರ ಹತ್ರ ಖಂಡಿತ ರಾಯರಿರೋದಕ್ಕೆ ಸಾಧ್ಯನೇ ಇಲ್ಲ. ರಾಯನ ಹೊಲಿಸ್ಕೊಳ್ಳೋದು ಕಷ್ಟಪಡಬೇಕಾಗಿರೋ ಅವಶ್ಯಕತೆಯೇ ಇಲ್ಲ. ಆ ಭಗವಂತನ ಪ್ರಾರ್ಥನೆ ಮಾಡಿ ಖಂಡಿತ ಬರ್ತಾನೆ ಇರ್ತಾರೆ. ರಾಯರ ಅನುಗ್ರಹ ಇರೋಂಥ ಪ್ರಪಂಚದಲ್ಲಿ ಇರೋಂಥ ಎಲ್ಲ ಜೀವರಾಶಿಲೇನೂ ಅವ್ರು ಇರಬೇಕು, ಇರ್ತಾರೆ. ಗುರುವೇ ಶರಣಂ. पूज्याय राघवेन्द्राय सत्यधर्मरताय च